ಇನ್ನು ಎತ್ತಿನ ಹೊಳೆ ಯೋಜನೆಯ ಮೊದಲನೇ ಹಂತಕ್ಕೆ ಚಾಲನೆ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧ ವಿಜುವಲ್ಸ್ ಗಮನಿಸ್ತಾ ಇದ್ದಾರೆ. ದೊಡ್ಡನಾಗರದಲ್ಲಿ ಮೋಟಾರ್ ಆನ್ ಮಾಡಿ ಚಾಲನೆ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೊಡ್ಡನಾಗರ ಹಲವು ಸಚಿವರು, ಶಾಸಕರು ಹಾಗೆ ಹಾಸನ ಸಂಸದರು ಕೂಡ ಉಪಸ್ಥಿತರಿದ್ದರು. 4ನೇ ವಿತರಣಾ ತೊಟ್ಟಿಯಲ್ಲಿ ಬಾಗಿನ ಅರ್ಪಣೆ ಮಾಡಲಾಗಿದೆ. ಹೆಬ್ಬನಹಳ್ಳಿಯ ಬಳಿ ಇರುವಂತಹ 4ನೇ ವಿತರಣಾ ತೊಟ್ಟಿ ಇದು. ಇಲ್ಲಿ ಬಾಗಿನ ಅರ್ಪಿಸಿರೋದು ಸಿಎಂ ಸಿದ್ದರಾಮಯ್ಯನವರಿದ್ದರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ದರು, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಸೇರಿದಂತೆ ಹಲವರು ಬಾಗಿನ ಅರ್ಪಿಸಿದ್ದಾರೆ. ಅಂದರೆ ಇದು 10 ವರ್ಷಗಳ ಬಳಿಕ ಮೊದಲನೇ ಹಂತದ ಯೋಜನೆಗೆ ಚಾಲನೆ ಸಿಕ್ಕಿರೋದು. ನೋಡಿ, ಬಾಗಿನ ಅರ್ಪಿಸ್ತಾ ಇದ್ದಾರೆ. ಸಿಎಂ ಸೇರಿದಂತೆ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಹಲವು ಶಾಸಕರು ಮತ್ತು ಸಚಿವರು. ನೋಡಿ, ಈ ಯೋಜನೆಗೆ ಶಂಕುಸ್ಥಾಪನೆ ಹಾಕಿದ್ದು 2014ರಲ್ಲಿ. ಇದು 23,521.66 ಕೋಟಿ ರೂಪಾಯಿ ವೆಚ್ಚದ್ದು ಈ ಎತ್ತಿನ ಹೊಳೆ ಯೋಜನೆ. ಅಂದರೆ ಈವರೆಗಿನ ಸಂಚಿತ ವೆಚ್ಚ ಆಗಿರೋದು 16,152.05 ಕೋಟಿ ರೂಪಾಯಿ. ನೋಡಿ ಹೆಂಗಿದೆ ಅಂತಂದರೆ, ಗೌರಿ ಹಬ್ಬದ ದಿನ ಇವತ್ತೇ ಮೊದಲ ಹಂತದ ಯೋಜನೆಗೆ ಚಾಲನೆ ಸಿಕ್ಕಿದೆ. ಗೌರಿ ಹಬ್ಬದ ದಿನ ಗಂಗೆ ಹರಿತಾ ಇದ್ದಾಳೆ. ಬಯಲು ಸೀಮೆಗೆ ಜೀವ ಜಲ ಒದಗಿಸುವಂತಹ ಎತ್ತಿನ ಹೊಳೆ ಯೋಜನೆ ಇದು. ಸುಮಾರು 29 ತಾಲೂಕುಗಳ ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆ ಇದು. ಈ ಎತ್ತಿನ ಹೊಳೆ ಯೋಜನೆಯಿಂದಾಗಿ 16 ಗ್ರಾಮಗಳಿಗೆ ಈ ನೀರು ಸಿಗುತ್ತೆ. ಅಂದರೆ ಕರೆಕ್ಟಾಗಿ ಅಂಕಿಅಂಶಗಳ ಪ್ರಕಾರ ಹೇಳಬೇಕಂದ್ರೆ 6,657 ಗ್ರಾಮಗಳಿಗೆ ಈ ನೀರು ಸಿಗುತ್ತೆ ಈ ಯೋಜನೆಯಿಂದಾಗಿ. ಅಷ್ಟೇ ಅಲ್ಲ, 75 ಲಕ್ಷ ಜನರಿಗೆ ನೀರು ಒದಗಿಸುವಂತಹ ಬೃಹತ್ ಯೋಜನೆ ಇದು. ಇದರ ಜೊತೆಗೆ 527 ಕೆರೆಗಳ ಅಂತರ್ಜಲ ಪೂರಣ ಕಾರ್ಯವನ್ನು ನಡೆಯಲಿದೆ. ಇದರಲ್ಲಿ ನೀರು ಎತ್ತುವಂತಹ ತೊಟ್ಟಿಗಳಾಗಿರ್ಬೋದು, ಸಮತೋಲನದ ಜಲಾಶಯಗಳು, ಗುರುತ್ವ ಕಾಲುವೆ, ಪೈಪ್ಲೈನ್ಗಳು, ಹೀಗೆ 4 ವಿಭಾಗಗಳಿವೆ. ಆಮೇಲೆ 8 ಪೈಪ್ಲೈನ್ ಮಾಡಲಾಗಿದೆ ಈ ಯೋಜನೆಗಾಗಿ. 9 ಪಂಪ್ ಹೌಸ್, 8 ಸಬ್ಸ್ಟೇಷನ್ ಮೂಲಕ ಕುಡಿಯೋ ನೀರನ್ನು ಸುಲಭವಾಗಿ ಒದಗಿಸುವಂತಹ ಈ ಎತ್ತಿನ ಹೊಳೆ ಯೋಜನೆಗೆ ಇವತ್ತು ಚಾಲನೆ ಸಿಕ್ಕಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.